ಬ್ಯಾಂಗ್ಳೂರಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೀರಾ? ಕಂಗ್ರ್ಯಾಚುಲೇಷನ್ಸ್, ದಟ್ಸ್ ಅ ವಂಡರ್ಫುಲ್ ಡಿಸಿಷನ್. ಆದರೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನೀವು ಕೆಲವು ಇಂಪಾರ್ಟೆಂಟ್ ರಿಜಿಸ್ಟ್ರೇಷನ್ಸ್ ಮತ್ತು ಲೈಸೆನ್ಸಸ್ ತಗೊಳ್ಳೇಬೇಕು. ಈ ರಿಜಿಸ್ಟ್ರೇಷನ್ಸ್ ನಿಮ್ಮ ಬಿಸ್ನೆಸ್ ಅನ್ನ ಲೀಗಲ್, ಟ್ರಸ್ಟ್ವರ್ತಿ ಮತ್ತು ಗ್ರೋತ್ ರೆಡಿ ಮಾಡುತ್ತೆ. ಸೊ ಈ ವಿಡಿಯೋದಲ್ಲಿ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ತಗೋಬೇಕಾಗಿರುವ 5 ಮೋಸ್ಟ್ ಇಂಪಾರ್ಟೆಂಟ್ ರಿಜಿಸ್ಟ್ರೇಷನ್ಸ್ ಮತ್ತು ಲೈಸೆನ್ಸಸ್ ಯಾವುದು ಅಂತ ನೋಡೋಣ. ಬಟ್ ಬಿಫೋರ್ ದಟ್ ಅ ಸ್ಮಾಲ್ ಅನೌನ್ಸ್ಮೆಂಟ್. ನೀವು ಬಿಸ್ನೆಸ್ ಓನರ್ ಆಗಿದ್ರೆ ಅವ್ರ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಪ್ಲಾನ್ ಮಾಡ್ತೀರಾ ಅಂದರೆ ಈಗಲೇ ಡಿಸ್ಕ್ರಿಪ್ಷನ್ ಅಲ್ಲಿ ಇರುವ ಲಿಂಕ್ ಕ್ಲಿಕ್ ಮಾಡಿ ನಮ್ಮ ವಾಟ್ಸ್ಆಪ್ ಬಿಸ್ನೆಸ್ ಕಮ್ಯುನಿಟಿಗೆ ಜಾಯ್ನ್ ಆಗಿ and get the right information at the right time. ನಾನು ಸುಪ್ರಜಾ from Lee Intelligentsia Private Limited and let's get started. Number 1, ಕಂಪನಿ ರಿಜಿಸ್ಟ್ರೇಷನ್. ಮೊದಲು ನಿಮ್ಮ ಬಿಸ್ನೆಸ್ ಅನ್ನ ಪ್ರೊಪ್ರೈಟರ್ಶಿಪ್, ಪಾರ್ಟ್ನರ್ಶಿಪ್ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಾಗಿ ರಿಜಿಸ್ಟರ್ ಮಾಡಬೇಕು. ಈ ರಿಜಿಸ್ಟ್ರೇಷನ್ ಮೂಲಕ ನಿಮ್ಮ ಬಿಸ್ನೆಸ್ಗೆ ಲೀಗಲ್ ರೈಟ್ ಟು ಆಪರೇಟ್ ಸಿಗುತ್ತೆ ಮತ್ತು ಈಸಿಯಾಗಿ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಬಹುದು. ಕಂಪನಿ ರಿಜಿಸ್ಟರ್ ಮಾಡೋಕೆ ಸಪೋರ್ಟ್ ಅಥವಾ ಗೈಡೆನ್ಸ್ ಬೇಕಾದರೆ ಸ್ಕ್ರೀನಲ್ಲಿ ಬರುವ ನಂಬರ್ಗೆ ಕಾಲ್ ಮಾಡಿ, ನಿಮಗೆ ಫ್ರೀ ಕನ್ಸಲ್ಟೇಷನ್ ಸಿಗುತ್ತೆ. ನಂಬರ್ 2, GST ರಿಜಿಸ್ಟ್ರೇಷನ್. GST ಅಂದರೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. ಇದು ತುಂಬ ಮುಖ್ಯವಾದ ಟ್ಯಾಕ್ಸ್ ರಿಲೇಟೆಡ್ ರಿಜಿಸ್ಟ್ರೇಷನ್. ಆದರೆ ಇದು ಎಲ್ಲ ಬಿಸ್ನೆಸಸ್ಗೂ ಕಂಪಲ್ಸರಿ ಅಲ್ಲ. ನಿಮ್ಮ ಬಿಸ್ನೆಸ್ ಟರ್ನ್ ಓವರ್ 40 lakhs ರೀಚ್ ಆಗಿದ್ರೆ ಮಾತ್ರ GST ರಿಜಿಸ್ಟ್ರೇಷನ್ ಕಂಪಲ್ಸರಿ ಆಗುತ್ತೆ. ಸ್ಮಾಲ್ ಬಿಸ್ನೆಸಸ್ಗೆ GST ರಿಜಿಸ್ಟ್ರೇಷನ್ ಬೇಕಾಗಿಲ್ಲ, ಆದರೆ ನಿಮ್ಮ ಬಿಸ್ನೆಸ್ ರಿಕ್ವೈರ್ಮೆಂಟ್ ನೋಡಿ ಡಿಸೈಡ್ ಮಾಡಿ. ನಂಬರ್ 3, ಪ್ರಾಡಕ್ಟ್ ಲೈಸೆನ್ಸ್. ನೀವು ಫುಡ್, ಕಾಸ್ಮೆಟಿಕ್ಸ್, ಮೆಡಿಸಿನ್ಸ್ ಅಥವಾ ಎಲೆಕ್ಟ್ರಾನಿಕ್ಸ್ ಬಿಸ್ನೆಸ್ ಮಾಡ್ತಿದ್ರೆ ಸ್ಪೆಸಿಫಿಕ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟಿಂದ ಸೆಪರೇಟ್ ಲೈಸೆನ್ಸ್ ತಗೋಬೇಕು. ಫಾರ್ ಎಕ್ಸಾಂಪಲ್, ಫುಡ್ ಬಿಸ್ನೆಸಸ್ಗೆ FSSAI ಲೈಸೆನ್ಸ್ ತಗೋಬೇಕು ಮತ್ತು ಫಾರ್ಮಸಿ ಬಿಸ್ನೆಸ್ ಅಂದರೆ ನೀವು ಡ್ರಗ್ ಲೈಸೆನ್ಸ್ ತಗೋಬೇಕು. ಇದು ನಿಮ್ಮ ಪ್ರಾಡಕ್ಟ್ಸ್ ಸೇಫ್ಟಿ ಮತ್ತು ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಮೀಟ್ ಮಾಡ್ತಿದೆ ಅಂತ ಕನ್ಫರ್ಮ್ ಮಾಡುತ್ತೆ. ನಂಬರ್ 4, ಶಾಪ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ ರಿಜಿಸ್ಟ್ರೇಷನ್. ನೀವು ಆಫೀಸ್, ಶಾಪ್ ಅಥವಾ ಕಮರ್ಷಿಯಲ್ ಸ್ಪೇಸ್ನಲ್ಲಿ ನಿಮ್ಮ ಬಿಸ್ನೆಸ್ ರನ್ ಮಾಡ್ತಿದ್ರೆ ಆ ಸ್ಪೇಸನ್ನು ಶಾಪ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟಲ್ಲಿ ರಿಜಿಸ್ಟರ್ ಮಾಡಬೇಕು. ಇದು ನಿಮ್ಮ ಬಿಸ್ನೆಸ್ನ ವರ್ಕಿಂಗ್ ಅವರ್ಸ್, ಎಂಪ್ಲಾಯಿ ಕಂಡೀಷನ್ಸ್ ಮತ್ತು ಲೇಬರ್ ಲಾ ಕಾಂಪ್ಲೈನ್ಸಸ್ ಅನ್ನು ರೆಗ್ಯುಲೇಟ್ ಮಾಡುತ್ತೆ. ನಂಬರ್ 5, ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್. ಇದು ನಿಮ್ಮ ಬಿಸ್ನೆಸ್ನ ಬ್ರ್ಯಾಂಡ್ ನೇಮ್, ಲೋಗೋ ಮತ್ತು ಐಡೆಂಟಿಟಿ ಪ್ರೊಟೆಕ್ಟ್ ಮಾಡುತ್ತೆ. ಸೊ ದಟ್ ಬೇರೆ ಬಿಸ್ನೆಸ್ ನಿಮ್ಮ ಬ್ರ್ಯಾಂಡ್ ಮತ್ತು ಬಿಸ್ನೆಸ್ಸನ್ನು ಕಾಪಿ ಮಾಡೋಕ್ಕಾಗಲ್ಲ ಮತ್ತು ನಿಮಗೆ ಎಕ್ಸ್ಕ್ಲೂಸಿವ್ ಲೀಗಲ್ ರೈಟ್ ಸಿಗುತ್ತೆ. ನೀವು ಲಾಂಗ್ ಟರ್ಮ್ ಗ್ರೋತ್ ಪ್ಲಾನ್ ಮಾಡ್ತಿದ್ರೆ ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್ಸ್ ಅನ್ನು ಸ್ಟ್ರಾಂಗ್ ಆಗಿ ರೆಕಮೆಂಡ್ ಮಾಡ್ತೀವಿ. ಕಂಪನಿ ರಿಜಿಸ್ಟ್ರೇಷನ್, ಕಾಂಪ್ಲೈನ್ಸ್, ಲೀಗಲ್ ಗೈಡೆನ್ಸ್ ಅಥವಾ ಪ್ರೊಫೆಷನಲ್ ಸಪೋರ್ಟ್ ಬೇಕಾದ್ರೆ ಲೀ ಇಂಟೆಲಿಜೆನ್ಸಿಯಾ ಪ್ರೈವೇಟ್ ಲಿಮಿಟೆಡ್ಗೆ ಕಾಂಟ್ಯಾಕ್ಟ್ ಮಾಡಿ. ಈ ವಿಡಿಯೋ ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮತ್ತು ಶೇರ್ ಮಾಡಿ. ಫಾರ್ ಮೋರ್ ಬಿಸ್ನೆಸ್ ಆ್ಯಂಡ್ ಲೀಗಲ್ ರಿಲೇಟೆಡ್ ಕಾಂಟೆಂಟ್, ಸಬ್ಸ್ಕ್ರೈಬ್ ಟು ಲೀ ಇಂಟೆಲಿಜೆನ್ಸಿಯಾ ಕನ್ನಡ ಯೂಟ್ಯೂಬ್ ಚಾನಲ್ and thank you for watching.